ಅಂಗಡಿ ಅಂತ. ನಾನು ಬಳ್ಳಾರಿ ಜಿಲ್ಲೆಯ ಒಂದು ಚೇಳಗುರ್ಕಿ ಅನ್ನೋ ಒಂದು ಗ್ರಾಮದಲ್ಲಿ ಹುಟ್ಟಿದ್ದು. ಅದೇ ನಾನು ಹುಟ್ಟುತ್ತಾನೆ ಈ ಥರ ಕಣ್ಣಿನ ದೃಷ್ಟಿ ನ್ಯೂನ್ಯತೆಯನ್ನು ಹೊಂದಿರುವಂಥವಳು. ಆಗ ನನಗೆ ಗೊತ್ತಿಲ್ಲ ನನ್ನ ಪೇರೆಂಟ್ಸು ಹೇಗೆಲ್ಲ ಅದನ್ನು ಸ್ವೀಕರಿಸಿದ್ರು ಅಂತ. ಬಟ್ ಒಂದು ಮಾತ್ರ ಗೊತ್ತು, ಅವರು ತುಂಬಾನೇ ನೋವು ಅನುಭವಿಸಿದ್ದಾರೆ. ಯಾಕಂದರೆ ಎಲ್ಲರೂ ಅವ್ರಿಗೆ ಕೇಳ್ತಾ ಇರ್ತಾರೆ, ಏನಪ್ಪ ಈ ಥರ ನಿಮ್ಮ ಮಗಳು ಏನು ಈ ಥರ ಕಣ್ಣು ಇಲ್ಲದೆ ಹೆಂಗೆ ಬದುಕ್ತಾಳೆ, ಏನು ಮಾಡ್ತಾಳೆ. ಇನ್ನು ಕೆಲವರೆಲ್ಲ ಹೇಳ್ತಾರೆ ಅವಳು ಇದ್ದು ಏನು ಮಾಡಬೇಕಾಗಿದೆ, ಸುಮ್ಮನೆ ದೇವ್ರು ಕರ್ಕೊಂಬರ್ಬಾರ್ದ, ಆ ಥರ ಎಲ್ಲ ಹೇಳಿದ್ದನ್ನ ನಾನು ಕೇಳಿದ್ದೀನಿ. ಈ ಥರ ನನ್ನ ಚೈಲ್ಡ್ಹುಡ್ ಬಂದು ಏನು ಎಲ್ಲ ಮಕ್ಕಳು ಯಾವ ಥರ ಆಟ ಆಡ್ತಾರೋ ಹಾಗೆ ಆಟ ಆಡ್ತಾ ಇರ್ತಾ ಇದ್ದೆ. ಬಟ್ ಅದೇ ಸ್ವಲ್ಪ ವಿಭಿನ್ನ ರೀತಿಲಿ ಎಲ್ಲರೂ ಓಡೋಗೋದು, ಅಲ್ಲಿ ಇಲ್ಲಿ ಮುಡ್ಸೋಟ, ನಾನು ಸ್ವಲ್ಪ ನಿಧಾನಕ್ಕೆ ಕುತ್ಕೊಂಡು ಆಟ ಆಡೋದು, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ನಡೆಯೋದು, ಆ ಥರ ಕೆಲಸ ಮಾಡ್ತಿದ್ದೆ. ನನ್ನ ಶಾಲೆ ವಿಚಾರಕ್ಕೆ ಬಂದಾಗ ನಾನು ನಾಲ್ಕನೇ ವಯಸ್ಸಿನಲ್ಲಿ ಒಂದು ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಸ್ಕೂಲ್ ಅಂತ ಒಂದು ಶಾಲೆಗೆ ಸೇರಿಕೊಂಡೆ. ಅದು ಬಂದು ರೆಸಿಡೆನ್ಷಿಯಲ್ ಸ್ಕೂಲ್, ಅಂದರೆ ಅದರಲ್ಲಿ ಹಾಸ್ಟೆಲ್ ಪ್ರತಿಯೊಂದು ಅಕಾಮಡೇಷನ್ ಎಲ್ಲ ಇರುತ್ತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹಾಕಿದ್ರು. ಬಟ್ ನಾನು ತುಂಬ ಅಳ್ತಾ ಇದ್ದೆ ಆಗ. ಅಪ್ಪ ಅಮ್ಮ ಬಿಟ್ಟು ಹೋದ್ರೆ ಆ 4 ವಯಸ್ಸು ಅಂದರೆ ಹೆಂಗಿರುತ್ತದು ಹೇಳಿ, ಎಷ್ಟು ಕಷ್ಟಕರವಾಗಿರುತ್ತೆ ಅಪ್ಪ ಅಮ್ಮನ ಬಿಟ್ಟಿರೋದು. ಅಂದರೆ ಆ ವಯಸ್ಸು ಏನು ಕೇಳುತ್ತೆ, ಅಪ್ಪ ಅಮ್ಮನ ಪ್ರೀತಿ ಕೇಳುತ್ತೆ, ಅಪ್ಪ ಅಮ್ಮನ ಲಾಲನೆ ಪಾಲನೆ ಎಲ್ಲ ಕೇಳುತ್ತೆ. ಬಟ್ ಆದರೆ ನನಗದು ಸ್ವಲ್ಪ ಮಿಸ್ ಆಯಿತು ಅಂತ ಅನ್ಸುತ್ತೆ. ಹಂಗೂ ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ಬಂದ್ಬಿಟ್ಟು ಹೋಗ್ತಿದ್ರು ಅಪ್ಪ ಅಮ್ಮ. ಆದರೂ ನನಗೆ ತುಂಬ ಅಳು ಬರ್ತಿತ್ತು ಆ ಟೈಮಲ್ಲಿ. ಬರ್ತಾ ಬರ್ತಾ ಆ ಶಾಲೆಗೆ ಹೊಂದ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನ. ಅಂದರೆ ನನಗೇನೊಂದು ಆರೋಗ್ಯ ಅದು ಇದು ಏನಾದ್ರು ಕಷ್ಟ ಆದರೆ ಪ್ರತಿಯೊಂದನ್ನು ಚೆನ್ನಾಗಿ ನೋಡ್ಕೊತಾ ಇದ್ರು. ಅಲ್ಲಿ ಸಂಗೀತ ಕಲಿತೆ, ಮತ್ತು ಅಲ್ಲಿ ಅಂದರೆ ಸ್ಪೋರ್ಟ್ಸ್ ಹೋಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಅವಕಾಶ ಸಿಕ್ತು. ಅದು ತುಂಬಾ ಹೇಳಬೇಕು ಅಂದರೆ ಅದು ಒಂಥರ ನನ್ನ ತವ್ರ ಮನೆನೇ ಅಂತ ಹೇಳ್ತಾ ಇದ್ರು. ಯಾಕಂದರೆ ನಾನು ಊಟ ಮಾಡ್ಬೇಕಾದ್ರೆಲ್ಲ ಹೇಳ್ತಿದ್ರು, ನೋಡಿ ತವ್ರ ಮನೇನ ಬಿಟ್ಟು ಹೋಗ್ಬಿಡ್ತೀರಾ ನೀವೆಲ್ಲ ಅಂತ ನಮ್ಮ ಟೀಚರ್ಸ್ ಎಲ್ಲ ಸುಮ್ಮನೆ ಹಿಂಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು. ಅದು ನಿಜ ಅನ್ಸುತ್ತೆ. ನಂತರ ನನ್ನ ಕಾಲೇಜ್ ಅಂತ ಬಂದಾಗ ಅದೇ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ಬೇಕಾಗಿತ್ತು. ನನ್ನ ಕಾಲೇಜ್ ಬಂದು NMKRV ಕಾಲೇಜ್ ಜಯನಗರದಲ್ಲಿದೆಯಲ್ಲ, ಅದು ತುಂಬಾ ಚಾಲೆಂಜಸ್. ಯಾಕಂದರೆ ಅಲ್ಲಿ ಬರೀ ವಿಜುವಲಿ ಇಂಪೇರ್ಸ್ ಅಂತ ಏನು ಹೇಳ್ತಾರೆ, ದೃಷ್ಟಿ ನ್ಯೂನ್ಯತೆ ಇರುವಂಥ ಒಂದು ಗೆಳತಿಯರು ಅಥವಾ ಗೆಳೆಯರ ಜೊತೆ ಬೆರೆತು ಇವಾಗ ಸಡನ್ನಾಗಿ ಈ NMKRV ಕಾಲೇಜಲ್ಲಿ ಯಾರೂ ಇಲ್ಲ, ನಾನೊಬ್ಳು ಮಾತ್ರ ಈ ಥರ. ಆಮೇಲೆ ಅಲ್ಲಿನ ಪ್ರೊಫೆಸರ್ಸ್ ಅವರು ಇವರೆಲ್ಲ ಸ್ವಲ್ಪ ಚೇಂಜ್, ನಮ್ಮ ಸ್ಕೂಲ್ಗಿಂತ ಅವರೆಲ್ಲ ಸ್ವಲ್ಪ ಚೇಂಜ್ ಅನಿಸ್ತಾ ಇತ್ತು. ತುಂಬಾ ಬೇಜಾರಾಗ್ತಿತ್ತು. ನಾವು ಅಮ್ಮನಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಹೊಟ್ಟೋಗ್ಬಿಡೋಣ ಬೇಡ, ನಾನು ಮತ್ತೆ ಓದಲ್ಲ, ಯಾಕಂದರೆ ಎಲ್ಲ ಒಂಥರ ನೋಡ್ತಾರೆ ನನ್ನನ್ನು, ಹೊರಟೋಗ್ಬಿಡ್ತೀನಿ ಅಂತ 1-2-3 ಸತಿ ಆ ಥರ ಹೇಳ್ತಾ ಇದ್ದೆ. ಆಮೇಲೆ ಬರ್ತಾ 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 ನಾನೇ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ದೆ ಎಲ್ರಿಗೂ. ಯಾಕಂದರೆ ಎಷ್ಟೊಂದು ಜನ ಹುಡುಗಿರು ಏನು ಮಾಡ್ತಿದ್ರು, ಅವ್ರು ಮಾತ್ರ ಊಟ ಒಟ್ಟಿಗೆ ಮಾಡ್ತಿದ್ರು, ಒಟ್ಟಿಗೆ ಓಡಾಡ್ತಾ ಇದ್ರು, ಮತ್ತು ಏನಾದರೂ ಆಟ ಆಡಬೇಕಾದ್ರೆ ಎಲ್ಲ ಆಟ ಆಡ್ತಿದ್ರು. ನನಗೆ ಮಾತ್ರ ಒಬ್ಬಳೇ ಒಂದು ಕಡೆ ಬಿಟ್ಬಿಡ್ತಿದ್ರು. ಕೂರ್ಸೋದು ಅಷ್ಟೇ ನಾನು ಫಸ್ಟ್ ಬೆಂಚಲ್ಲಿ ಒಬ್ಬಳೇ ಕುತ್ಕೊತಾ ಇದ್ದೆ. ನಂಗೆ ತುಂಬ ಬೇಜಾರಾಗ್ತಿತ್ತು. ಆದರೆ ನನ್ನ ಪ್ರೊಫೆಸರ್ಸ್ ಎಲ್ಲ ಹಂಗಲ್ಲ, ನನ್ನ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಗೆ ಏನೇನೆಲ್ಲ ಸೌಲಭ್ಯ ಬೇಕು, ನಮ್ಗೆ ಏನು ಬೇಕಾಗಿದೆ ಅಂತ ಅವ್ರಿಗೇನೂ ಗೊತ್ತಿರಲಿಲ್ಲ. ಬಟ್ ನಾನು ಏನಾದರೂ ಕೇಳಿದ್ರೆ ಮಾತ್ರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಆದರೆ ಇನ್ನೊಂದು ಸಮಸ್ಯೆ ಏನು ಎದುರಿಸ್ತಾ ಇದ್ದೆ ಅಂತಂದರೆ, ಅಲ್ಲಿ ನಮಗೆ ಅಂತ ಲೈಬ್ರರಿ ಫೆಸಿಲಿಟೀಸ್ ಇರಲಿಲ್ಲ. ಲೈಬ್ರರಿ ಅಂದರೆ ಇವಾಗ ನೀವೆಲ್ಲ ಹೆಂಗೆ ಓದ್ತೀರಾ, ಮಾಮೂಲಿ ಪ್ರಿಂಟೆಡ್ ಬುಕ್ಸ್ ಅದು ನಾವೆಲ್ಲ ಓದೋಕ್ಕಾಗಲ್ಲ. ಬ್ರೈಲ್ ಬುಕ್ಸ್ ಬೇಕಾಗಿತ್ತು. ಮತ್ತು ಇಲ್ಲಾಂದರೆ ಕಂಪ್ಯೂಟರ್ಸ್ ವಿತ್ ಸ್ಕ್ರೀನ್ ರೀಡರ್, ಅಂದರೆ ಕಂಪ್ಯೂಟ್ರಲ್ಲಿ ನಾವೇನೇ ಬರೆದ್ರೂ ಅಥವಾ ಮಾನಿಟರ್ ಮೇಲೆ ಏನೇ ಡಿಸ್ಪ್ಲೇ ಆದರೂ ನಮಗೊಂದು ಸ್ಕ್ರೀನ್ ರೀಡರ್ ಅಂತ ಇರುತ್ತೆ, ಸಾಫ್ಟ್ವೇರ್ ಇರುತ್ತೆ, ಜಾಝು ಅಥವಾ NVIDIA ಈ ಥರ ಸ್ಕ್ರೀನ್ ರೀಡರ್ಸ್ ಇರುತ್ತೆ. ಅದು ನಮ್ಗೆ ಹೇಳ್ತಾ ಹೋಗುತ್ತೆ. ಆ ಥರದ ಸ್ಕ್ರೀನ್ ರೀಡರ್ಸ್ ಏನಾದರೂ ಸೌಲಭ್ಯ ಎಂಥದ್ದು ಇರಲಿಲ್ಲ. ತುಂಬ ಕಷ್ಟಪಡ್ತಿದ್ದೆ. ಬೆಳಗ್ಗೆ 10:30-9 ಮನೆ ಬಿಟ್ಟರೆ 5:30-6 ಗಂಟೆ ಆಗ್ತಾ ಇತ್ತು ಕಾಲೇಜ್ನ ಮನೆಗೆ ಬರೋಷ್ಟರಲ್ಲಿ. ಆಮೇಲೆ ಲೆಕ್ಚರರ್ಸ್ ಪಾಠ ಮಾಡಿರೋದೆಲ್ಲ ಹೆಂಗೆ ಬರ್ಕೊಳ್ಳೋದು, ಪ್ರಿಂಟೆಡ್ ನೋಟ್ಸ್ ಎಲ್ಲ ಕೊಟ್ಬಿಡೋರು ಅವರು. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಇವ್ರನ್ನ ಕೇಳಿಕೊಂಡು ನೋಟ್ಸ್ ಬರ್ಕೊಂಡಿರ್ತಾ ಇದ್ದೆ. ಮತ್ತು 9 ಗಂಟೆ ಆಗ್ತಾ ಇತ್ತು ಮತ್ತೆ ಮನೆಗೆ ಬರೋಷ್ಟರಲ್ಲಿ. ನೀವೇನು ಮಾಡ್ತೀರಾ, ಸಾಮಾನ್ಯ ನಿಮ್ಮ ಥರದವ್ರು ಏನು ಮಾಡ್ತಾರೆ, ಬರ್ತಾರೆ, ಬುಕ್ಸ್ ಇಟ್ಕೊತಾರೆ, ಓದ್ತಾರೆ ಸಾಯಂಕಾಲ. ಬಟ್ ನಂದು ಹಂಗಲ್ವಲ್ಲ ಜೀವನ. ಬೆಳಗ್ಗೆ ಸಂಜೆವರೆಗೂ ಕಾಲೇಜ್ ಅಟೆಂಡ್ ಮಾಡಬೇಕು,
ಸಂಜೆ ಆದ್ಮೇಲೆ ಲೆಕ್ಚರರ್ಸ್ ಏನೋ ಪ್ರಿಂಟೆಡ್ ನೋಟ್ಸ್ ಕೊಟ್ಟಿರ್ತಾರಲ್ಲ ಅದನ್ನ ಬೇರೆಯವ್ರ ಹತ್ರ ಓದಿಸ್ಕೋಬೇಕು, ಮತ್ತೆ ಅದನ್ನ ಓದಕ್ಕೆ ಅಂತ ರಾತ್ರಿ ಇಡೀ ಸ್ಪೆಂಡ್ ಮಾಡಬೇಕು. 2 ವರ್ಷ ಎಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ ಅಂದ್ರೆ ಒಂದೊಂದ್ಸತಿ ನಮ್ಮಮ್ಮ ದಿನಾ ಬಂದು ಹೇಳೋರು, ಮಲ್ಕೋ, ಅದೇನು ಹಂಗ್ ಓದ್ತೀಯಾ, ಆರೋಗ್ಯ ಕೆಡ್ಸ್ಕೋತೀಯಾ ಅಂತ. ಬಟ್ ನಾನು ಓದ್ಬೇಕು, ಯಾಕಂದ್ರೆ ನಮ್ಮ ಲೆಕ್ಚರರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು ನನಗೆ. ನೋಡಿ ಈ ಸತ್ಯ ಅಶ್ವಿನಿನೇ ಫಸ್ಟ್ ಬರೋದು ನಮ್ಗೆಲ್ಲ ಗೊತ್ತು ಅಂತ ತುಂಬಾ ಎಷ್ಟು ಸಪೋರ್ಟ್ ಮಾಡ್ತಿದ್ರು ನಮ್ಮ ಲೆಕ್ಚರರ್ಸ್ ಅಂದ್ರೆ. ಹಂಗಾಗಿ ನನಗೆ ಉತ್ಸಾಹ ಜಾಸ್ತಿ ಬಂದು ಆರೋಗ್ಯನಾದ್ರೂ ಕೆಟ್ಟು ಪರವಾಗಿಲ್ಲ, ಏನೇ ಕೆಟ್ಟು ಪರವಾಗಿಲ್ಲ ಅಂತ ರಾತ್ರಿ ಇಡೀ ಓದ್ತಿದ್ದೆ. ಅದೇ ನನ್ನ ಹತ್ರ ಬ್ರೈಲ್ ಲಿಪಿ ಇದ್ದಿದ್ರೆ ಆ ಸಾಯಂಕಾಲ ಬರೆಯೋ ಟೈಮ್ ಏನಿದೆಯಲ್ಲ ಅದನ್ನೇ ಓದೋ ಟೈಮ್ ಆಗಿ ಇದ್ ಮಾಡ್ಕೊಂಡು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ. ಅದೇ ನಮಗೆ ಸ್ಪೆಷಲ್ ಆಗಿ ಬ್ರೈಲ್ ಬುಕ್ಸು ಅಥವಾ ಕಂಪ್ಯೂಟರ್ಸ್ ಕೊಟ್ಬಿಟ್ಟಿದ್ರೆ ನಾವು ಬೇರೆ ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ. ಅದೊಂದು ಸ್ವಲ್ಪ ಕಷ್ಟ ಆಯಿತು. ಹಂಗೂ ನನ್ನ ಲೆಕ್ಚರರ್ಸ್ ಎಲ್ಲ ಪಾಪ ಟ್ರೈ ಮಾಡ್ತಿದ್ರು, ಅವ್ರ ಮನೆಗೆ ಕರ್ಕೊಂಡೋಗಿ ಓದ್ಕೊಡೋದು ಅಥವಾ ಆ ಕೆಲಸ ಎಲ್ಲ ಮಾಡ್ತಿದ್ರು. ಹಂಗೂ ಸ್ವಲ್ಪ ಕಷ್ಟ ಆಯಿತು. ಇದೆಲ್ಲ ನನ್ನ ಏನೋ ಅಂತ ನಂಬಿಕೆ. ಮತ್ತೆ ಅಲ್ಲಿ ಬೇಕಾದಷ್ಟು ಅವಾರ್ಡ್ಗಳನ್ನ ಗಳಿಸ್ತಾ ಇದ್ದೆ, ಲೈಕ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್. ಮತ್ತೆ ಎಷ್ಟೊಂದು ಜನ ಬ್ಲೈಂಡ್ಸ್ ಇದ್ರು ಅಲ್ಲಿ ನಮ್ಮ ಕಾಲೇಜಲ್ಲಿ. ಬಟ್ ಲೆಕ್ಚರರ್ಸು ನನ್ನ ಮೇಲೆ ಮಾತ್ರ ಏನೋ ಒಂಥರ ಪ್ರೀತಿ ಜಾಸ್ತಿ. ಯಾಕಂದ್ರೆ ನಾನು ಎಲ್ಲ ಲೆಕ್ಚರರ್ಸ್ನು ಒಂಥರ ಫ್ರೆಂಡ್ಲಿಯಾಗಿ ನೋಡ್ತಿದ್ದೆ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದೆ, ಮತ್ತೆ ಅವ್ರ ಮನೆಗೆಲ್ಲ ಹೋಗ್ತಿದ್ದೆ, ಅವ್ರ ಮಕ್ಕಳೆಲ್ಲ ಆಟ ಆಡ್ಸ್ಕೊಂಡು ನಮ್ಮ ಮನೆ ಕರ್ಕೊಂಡು ಬರ್ತಿದ್ದೆ. ಆ ಥರದ್ದೆಲ್ಲ ಒಂದು ಸ್ವಲ್ಪ ಒಂಥರ ಫ್ರೆಂಡ್ಲಿ ರಿಲೇಶನ್ಶಿಪ್ ಬೆಳೆಸ್ಕೊಂಡಿದ್ದೆ ನಮ್ಮ ಲೆಕ್ಚರರ್ಸ್ ಜೊತೆ. ಆಮೇಲೆ ತದನಂತರ ಡಿಗ್ರಿ ಗ್ರ್ಯಾಜುಯೇಷನ್ ಬಂದು ಮಹಾರಾಣೀಸ್ ಕಾಲೇಜ್ನಲ್ಲಿ ಮಾಡಿದ್ದು. ಇದು ಸ್ವಲ್ಪ ಇನ್ನೂ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಇದು ಸ್ವಲ್ಪ ಹಾಸ್ಟೆಲ್ಲು ಮತ್ತು ಕಾಲೇಜ್ ಎಲ್ಲ ಒಂದೇ ಕಡೆ ಇರುವಂಥ ಕಾಲೇಜ್ ಇದು. ಹಾಸ್ಟೆಲ್ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಅಲ್ಲಿ ಸರೌಂಡಿಂಗ್ಸು, ಅಲ್ಲಿ ಕೂಡ ಅಷ್ಟೇ ಹುಡುಗಿರು ನನ್ನನ್ನು ಸಪ್ರೇಟಾಗಿ ಬಿಡ್ತಾಯಿದ್ರು. ಆಮೇಲೆ ಯಾರು ಏನಾದರೂ ಹೆಲ್ಪ್ ಕೇಳಿದ್ರೆ ಮಾತ್ರ ಮಾಡ್ತಿದ್ರು. ಇವಾಗ ನಾನು ಲಂಚರಿಗೆ ಹೋಗ್ಬೇಕಾದ್ರೆ ಅವ್ರು ಲಂಚರಿಗೆ ಹೋಗ್ಬೇಕಾ ಹಬ್ಬ ಅಂತ ಕೂರಿಸ್ಬಿಟ್ಟು ಮತ್ತೆ ಹೋಗ್ಬಿಡೋರು. ಮತ್ತು ಅಲ್ಲಿಂದ ಕರ್ಕೊಂಡು ಹೋಗೋಕೆ ಯಾರು ಇರ್ತಾರಲ್ಲ, ಆ ಥರದ್ದೆಲ್ಲ ತುಂಬ ಅನುಭವಿಸ್ತಾ ಇದ್ದೆ. ನಾನು ಯಾರಾದರೂ ಹೊಡೆದ್ರೆ ಅದನ್ನು ಮರ್ತು ಬಿಡ್ತೀನಿ, ಹೊಡೆದಿದ್ದು ಪೆಟ್ಟಿರುತ್ತಲ್ಲ ಅದನ್ನ ಮರ್ತು ಬಿಡ್ತೀನಿ. ಬಟ್ ಅಂದಿದ್ದ ಮಾತುಗಳು, ಪ್ರತಿ ಒಂದೊಂದು ಮಾತು ನಾನು ಜ್ಞಾಪಕ ಇಟ್ಕೊಂಡೇ ಇರ್ತೀನಿ ಸಾಮಾನ್ಯ. ಇಲ್ಲ ಇದಕ್ಕೇನಾದರೂ ಒಂದು ನಾಂದಿ ಆಡಬೇಕು. ಯಾಕಂದರೆ ಯೂಶಲಿ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಅವಾಗೆಲ್ಲ ಕಾಲೇಜಲ್ಲಿ ಏನು ಮಾಡ್ತಿದ್ರು ಅಂದರೆ, ಅವ್ರಿಗೆ ನನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಎಲ್ಲಾದರೂ ಹೋದರೆ ಒಂದು ಏನಪ್ಪ ಅಂತಂದರೆ ಅವ್ರಿಗೆ ರೋಡ್ ನನ್ನ ಕ್ರಾಸ್ ಮಾಡ್ಸೋಕ್ಕೆಲ್ಲ ಕಷ್ಟ. ಇನ್ನೊಂದೇನಪ್ಪ ಅಂದರೆ ಅವ್ರಿಗೊಂಥರ ಅವ್ರಿಗೆ ಎಂಜಾಯ್ ಮಾಡೋಕ್ಕಾಗಲ್ವಲ್ಲ. ಅವಾಗ ಹೇಳ್ತಾ ಇದ್ರು, ಅಶ್ವಿನಿ ನೀನು ಇಲ್ಲೇ ಇದ್ಬಿಡು, ನಿಂಗೆ ಏನು ಬೇಕೋ ನಾವು ತಂದು ಕೊಡ್ತೀವಿ ಅಂತ ಹೇಳ್ತಿದ್ರು. ಅದು ನನಗೆ ಅವ್ರಿಗೆ ಅದು ಸಾಮಾನ್ಯ ಅನಿಸ್ಬೋದು. ಬಟ್ ನನಗೆ ಎಷ್ಟು ನೋವಾಗ್ತಿತ್ತು ಅಂದರೆ, ಏನಪ್ಪ ನಾನೆಲ್ಲೂ ಹೋಗೋಕ್ಕಾಗಲ್ವಲ್ಲ, ಏನು ಮಾಡೋಕ್ಕಾಗಲ್ವಲ್ಲ ಅಂತ ತುಂಬ ನೋವಾಗ್ತಿತ್ತು. ನಾನು ಅವಾಗ ಅಂದ್ಕೊಂಡೆ, ಏನಾದರೂ ಮಾಡಿದ್ದಕ್ಕೂ ಒಂದು ನಾಂದಿ ಆಡಬೇಕು, ಸರ್ಕಾರಕ್ಕೆ ಅಟ್ಲೀಸ್ಟ್ ಹೇಳಬೇಕು ನಾವು, ನೋಡಪ್ಪ ಅಟ್ಲೀಸ್ಟ್ ಸೆಕೆಂಡ್ರಿ ಸ್ಕೂಲ್, ಅಟ್ಲೀಸ್ಟ್ 5th ಸ್ಟ್ಯಾಂಡರ್ಡ್ ಎಲ್ಲ ಬೆರೆಯೋ ಅವಕಾಶ ಮಾಡ್ಕೊಡ್ಬೇಕಿಲ್ಲ ಅಂದ್ರೆ ನೋಡಿ ನಮ್ಮನ್ನು ದೂರನೇ ಇಟ್ಬಿಡ್ತಾರೆ, ಕಡೆವರೆಗೂ ನಾವು ದೂರನೇ ಹೋಗ್ಬಿಡ್ತೀವಿ ಇವ್ರುಗಳಿಂದ ಅಂತ ಎಲ್ಲ ಅನಿಸ್ತಾ ಇತ್ತು. ಇದನ್ನೆಲ್ಲ ಹೆಂಗಪ್ಪ ಸಾಲ್ವ್ ಮಾಡೋದು, ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕಲ್ಲ ಅಂತ ನಾನು ಅಂದ್ಕೊಂಡು ಏನು ಮಾಡಿದೆ, ಒಂದು ಸತಿ ಫಸ್ಟ್ ನಾನೇ ಎಲ್ಲರಿಗೂ ಹೇಳ್ತಾ ಇದ್ದೆ, ನಾನೇ ಹಾಯ್ ಬಾಯ್ ಹೇಳ್ತಾ ಇದ್ದೆ. ಇಲ್ಲಾಂದರೆ ಬಂದರೆ ಹೋಗೋಣ, ಎಲ್ಲಾದರೂ ಆಚೆ ಹೋಗೋಣ, ಲೈಕ್ ನಾನೇ ದುಡ್ಡು ಖರ್ಚು ಮಾಡ್ತಿದ್ದೆ, ಪಾರ್ಟಿಗೆ ಹೋಗೋಣ, ಅಲ್ಲಿ ಕ್ಲಬ್ಗೆ ಹೋಗೋಣ ಅಥವಾ ಮೂವೀಸ್ಗೆ ಹೋಗೋಣ ಅಂತ ನಾನೇ ಕರಿತಾ ಇದ್ದೆ. ಅಟ್ಲೀಸ್ಟ್ ಅವಾಗಾದರೂ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ಬೋದಾ ಅಂತ. ಸ್ವಲ್ಪ ಮಟ್ಟಿಗೆ ಚೇಂಜ್ ಆಯಿತು, ಆದರೆ ಅಷ್ಟೊಂದು ಮಟ್ಟಿಗೆ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಚೇಂಜ್ ಆಗಲಿಲ್ಲ. ಆಮೇಲೆ ಏನಾಯಿತು, ನನ್ನೊಂದು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ಕೊಟ್ಟರು ಒಂದು ನಮ್ಮ ಕಾಲೇಜ್ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ. ಆವಾಗ ನಂಗೆ ಮಾತಾಡೋಕೆ ಅವಕಾಶ ಸಿಕ್ತಾಗ ನಾನು ಹೇಳಿದೆ, ನೋಡಿ ನಾನೇನು ಬೇರೆ ಅಲ್ಲ, ನಾನು ಈ ಸಮಾಜಕ್ಕೆ ಸೇರಿದವಳು, ನಾನು ನಿಮ್ಮ ಥರನೇ, ನೋಡಿ ನಾನು ನಿಮ್ಮ ಥರ ಕನಸು ಕಾಣ್ತೀನಿ, ನಿಮ್ಮ ಥರ ಮಾತಾಡ್ತೀನಿ, ನಿಮ್ಮ ಥರ ಓಡಾಡ್ತೀನಿ, ನಿಮ್ಮ ಥರ ಎಲ್ಲ ಕೆಲಸ ನಾನು ನಿಮ್ಮ ಥರ ಮಾಡ್ತೀನಿ, ಆದರೆ ಏನಕ್ಕೆ ನೀವು ನನ್ನನ್ನು ಸೇರಿಸ್ಕೊಳ್ಳಲ್ಲ? ಇದ್ರ ಉದ್ದೇಶ ಏನಿದೆ ನೋಡಿ, ಒಂದು ಮಾತ್ರ ತಿಳ್ಕೊಳ್ಳಿ, ನೀವೇನೇ ನನ್ನ ಜೊತೆ ನೀವೇನಾದರೂ ಇದ್ರೆ ಅಥವಾ ನನ್ನ ಜೊತೆ ನೀವು ಒಡನಾಟನ ನಡೆಸಿದ್ರೆ ನಿಮ್ಗೆ ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ಮತ್ತೆ ನನ್ನಿಂದ ನಿಮ್ಗೆ ಏನೇ ಸಹಾಯ ಆದರೂ ನಾನು ಖಂಡಿತವಾಗ್ಲೂ ನಿಮಗೆ ಮಾಡೋಕ್ಕೆ ತುಂಬ ಖುಷಿ ಪಡ್ತೀನಿ. ನಿಮ್ಮಿಂದ ಕೂಡ ನನಗೆ ತುಂಬ ಸಹಾಯ ಆಗಬೇಕಾಗಿದೆ. ಸೊ ದಯವಿಟ್ಟು ನನಗೆ ಈ ಥರ ಎಲ್ಲ ಬೇರೆ ಮಾಡಬೇಡಿ ಅಂತ ನನ್ನ ಬಗ್ಗೆ, ನನ್ನ ಡಿಸಬಿಲಿಟಿ ಬಗ್ಗೆ ಅವ್ರಿಗೊಂದು ಅವೇರ್ನೆಸ್ನ ಮೂಡಿಸ್ದೆ. ಅವಾಗ ಪ್ರತಿಯೊಬ್ಬರು ಇಡೀ
ಕಾಲೇಜ್ ಹೇಳ್ಬೇಕಂದ್ರೆ ಇಡೀ ಕಾಲೇಜ್ ನನಗೆ ಫ್ರೆಂಡ್ಸ್ ಆಗ್ಬಿಟ್ರು. ಅಲ್ಲಿರೋ ಪ್ರತಿಯೊಬ್ರು ಅಯ್ಯೋ ಬಾ ಅವತ್ತಿಂದ ಶುರುವಾಯಿತು. ತುಂಬಾನೇ ಖುಷಿ ಆಯಿತು. ಏನಪ್ಪ ಇಷ್ಟೊಂದು ಒಳ್ಳೆ ಅವೇರ್ನೆಸ್. ಇದ್ರ ಮೂಲಕ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಾವು ನಮ್ಮನ್ನ ಗುರ್ತಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅವ್ರು ನಮ್ಮನ್ನ ಸರಿಯಾಗಿ ನೋಡ್ಲಿಲ್ಲ, ಇವ್ರು ಸರಿಯಾಗಿ ನೋಡ್ಲಿಲ್ಲ ಅಲ್ಲ, ಪಾಪ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಪಾಪ ಅವ್ರು ಹೆಂಗೆ ನನ್ನನ್ನು ಚೆನ್ನಾಗಿ ನೋಡೋಕ್ಕಾಗುತ್ತೆ? ನನಗೂ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪ್ರೊಫೆಸರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಎಸ್ಪೆಷಲಿ ನನ್ನ ಮ್ಯೂಸಿಕ್ ಮೇಡಮ್ ಒಬ್ರು ಸರ್ವಮಂಗಳ ಶಂಕರ್ ಅಂತ, ಅವರಂತೂ ಯೂಶಲಿ ಮ್ಯೂಸಿಕ್ ಟೀಚರ್ಸ್ ಏನಂದ್ರೆ ರೆಕಾರ್ಡ್ ಮಾಡೋಕ್ಕೆಲ್ಲ ಅವಕಾಶ ಮಾಡ್ಕೊಳ್ಳಲ್ಲ. ಬಟ್ ನಮ್ಮ ಮೇಡಮ್ ರೆಕಾರ್ಡ್ ಮಾಡ್ಕೋ, ಚೆನ್ನಾಗಿ ಓದ್ಕೋ, ಹಿಂಗೆ ಏನಾದರೂ ಬೇಕಾದರೆ ಕೇಳು, ಮತ್ತು CD ಪ್ಲೇಯರ್ಸ್ ಎಲ್ಲ ತರಿಸ್ಕೊಟ್ಟು, CDs ಎಲ್ಲ ತರಿಸ್ಕೊಟ್ಟು ಪ್ರತಿಯೊಂದನ್ನು ಮಾಡ್ತಿದ್ರು. ನನಗೆ ತುಂಬ ಪ್ರೊಫೆಸರ್ಸ್ ತುಂಬ ಸಪೋರ್ಟಿವ್ ಇದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನನಗೇನು ಬೇಕು ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕೇಳಿದೆ ನಾನು, ಈ ಥರ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಓದೋದಕ್ಕೆ, ಯಾಕೆಂದರೆ ಬ್ರೈಲ್ ಬುಕ್ಸ್ ಇಲ್ಲ, ಏನೂ ಇಲ್ಲ, ನನಗೆ ಯಾರೂ ಓದ್ಕೊಡೋರಿಲ್ಲ, ಏನು ಮಾಡಲಿ ನಾನು ಅಂತ ಒಂದು ಪ್ರಿನ್ಸಿಪಲ್ ಮುಂದೆ ಮತ್ತು ನಮ್ಮ ಪ್ರೊಫೆಸರ್ಸ್ ಮುಂದೆ ಎಲ್ಲ ಒಂದು ಬೇಡಿಕೆ ಏನಿಟ್ಟೆ. ಅವರೆಲ್ಲ ಹೇಳಿದ್ರು, ತುಂಬ ಅವರು ಕಷ್ಟಪಟ್ಟರು. ಹೌದಲ್ಲ, ಈ ಹುಡುಗಿ ತುಂಬ ಚೆನ್ನಾಗಿ ಓದ್ತಾಳೆ, ನಾವೆಲ್ಲ ಏನಕ್ಕೆ ಇವಳಿಗೆ ಏನೋ ಒಂದು ಮಾಡಬಾರ್ದು ಅಂತ ಅವ್ರಿಗೂ ಅನ್ನಿಸ್ದಾಗ ಅವ್ರೇನು ಮಾಡಿದ್ರು, ಪ್ರಿನ್ಸಿಪಲ್ ಮುಂದೆ ಇಟ್ಟರು. ಬಟ್ ಏನೋ ಅವಾಗೆಲ್ಲ ಏನೋ ತುಂಬ ಕಷ್ಟ ಆಗಿ ನನಗಂತೂ ಏನೂ ಮಾಡೋಕ್ಕಾಗಿಲ್ಲ. ಮತ್ತು ನನ್ನ ಜೂನಿಯರ್ಸ್ಗೆ ಇವಾಗ ಅದೆಲ್ಲ ಇದೆ, ಪ್ರತಿಯೊಂದು ಏನಿಲ್ಲ ಅಂತಿಲ್ಲ. ಬ್ರೈಲ್ ಬುಕ್ಸ್ ಇದೆ, ಸ್ಲೇಟ್ ಇದೆ, ಕಂಪ್ಯೂಟರ್ಸ್ ಇದೆ. ನಾನೇ ಖುದ್ದಾಗಿ ಹೋಗಿ ಅವ್ರಿಗೆ ಆ ಕಂಪ್ಯೂಟರ್ಸ್ ಒಳಗಡೆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಪ್ರತಿಯೊಂದು ಅವ್ರ ಹತ್ರ. ಮತ್ತು ವಾಯ್ಸ್ ರೆಕಾರ್ಡರ್ ಇದೆ, ಎಲ್ಲ ಇದೆ ಅವ್ರಿಗೆ. ಬಟ್ ನನಗೆ ಅದೆಲ್ಲ ಇರಲಿಲ್ಲ. ಅಲ್ಲಿಗೆ ಎಷ್ಟೋ ಅವಾರ್ಡ್ಸ್ ಬಂತು. ಡಾಕ್ಟರ್ ಸರ್ವಮಂಗಳ ಶಂಕರ್ ಅವಾರ್ಡ್ ಅಂತ, ಮತ್ತು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ, ರಾಣಿ ಚೆನ್ನಮ್ಮ ಅವಾರ್ಡ್ ಅಂತ, ಪ್ರತಿಯೊಂದು ಅವಾರ್ಡು ನನಗೆ ಸಿಕ್ತು. ತುಂಬ ಖುಷಿ ಆಯಿತು. ಎನೇಬಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಕೋರಮಂಗಲದಲ್ಲಿ. ಅದು ನನಗೆ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತು. ಒಂದು 6-9 ತಿಂಗಳ ತರಬೇತಿ. ಅದು ತುಂಬ ಖುಷಿ ಆಯ್ತು. ಅಲ್ಲಿ ತುಂಬಾ ಕಲ್ತಿದ್ದಿದೆ. ಯಾಕಂದರೆ ಅಲ್ಲಿ ನನಗೆ ಕಾನ್ಫಿಡೆಂಟ್ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು. ಕಾನ್ಫಿಡೆಂಟ್ನ ತುಂಬಿತು. ಆಮೇಲೆ ನಾನು ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೆ. ಏನೇ ಒಂದು ವಿಷಯಕ್ಕಾಗಲಿ, ಯಾವುದೇ ಒಂದು ಸಣ್ಣ ವಿಚಾರನ ದೊಡ್ಡದಾಗಿ ತಗೊಂಡು ಅದು ಏನೋ ಒಂದು ದೊಡ್ಡ ಸಮಸ್ಯೆನೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಅಲ್ಲಿ ತರಬೇತಿ ನನಗೇನು ಪ್ರತಿಯೊಂದು ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡೋದು, ಕಾನ್ಫಿಡೆಂಟ್ ಆಗಿ ಹೇಗಿರೋದು, ಮತ್ತು ನಾವು ನಮ್ಮ ಅಂಗವಿಕಲತೆನ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ರು. ಆಮೇಲೆ ಇವಾಗ ಬೇರೆ ನಾನ್ ಡಿಸೇಬಲ್ಸ್ ಜೊತೆ ಹೇಗೆ ಬೆರಿಬೇಕು ನಾವು, ಪ್ರತಿಯೊಂದೂ ನನ್ನ ಅಂಗಲಲ್ಲಿ ಅಂತ ಅಲ್ಲಿನ 9 ತಿಂಗಳು ಟ್ರೈನಿಂಗ್ ಅಂತ ಏನಿದೆ, ನಾನು ತುಂಬಾನೇ ಕಲ್ತಿದ್ದುಂಟು. ಅವ್ರು ನಮ್ಮನ್ನು ಹೇಗೆ ತಯಾರಿ ಮಾಡ್ತಿದ್ರು ಅಂದರೆ, ನಾವು ಪಕ್ಕಾ ಎಂಪ್ಲಾಯೀಸ್ ಆಗಿ ಹೋಗ್ಬೇಕು. ಇವಾಗ ನಾನಂದ್ರೆ ನೀನು ಏನಾಗ್ತೀಯ ಅಂತ ಕೇಳಿದ್ರೆ ನಾನು HR ಆಗ್ತೀನಿ. ನೀನು HR ಆಗ್ತೀಯಾ, ಹಂಗಂದ್ರೆ ಯಾರೇ ಏನೇ ಅಂದ್ರೆ ನಾನು ಅನ್ಸ್ಕೊಳಕ್ ರೆಡಿ ಇರಬೇಕು. ತುಂಬಾ ಸ್ಮೂತ್ ಆಗಿ ಇರಬಾರ್ದು, ನೀನು ತುಂಬಾ ರಫ್ ಆಗಿರ್ಬೇಕು ಅಂತ. ಒಂದೊಂದ್ಸತಿ ಏನ್ ಮಾಡೋರು ಅಂದ್ರೆ, ಬೇಕು ಅಂತಾನೆ ನಾನು ಏನಾದ್ರು ತಪ್ಪು ಮಾಡಿಲ್ಲ ಅಂದ್ರು ಸಿಲ್ಲಿ ತಪ್ಪನ್ನು ದೊಡ್ಡದಾಗಿ ಇದ್ ಮಾಡ್ಬಿಟ್ಟು ಅದನ್ನ ನಂತರ ಪ್ರಿಪೇರ್ ಆಗ್ಬೇಕಾದ್ರೆ ನಾನು ತುಂಬಾ ಎಮೋಷನಲ್ ಆಗಿದ್ದೆ ಆ ಟೈಮಲ್ಲಿ. ಇವಳು ಏನಾದ್ರು ಮಾಡಿ ಎಮೋಷನ್ ಇಂದ ಬಿಡಿಸ್ಬೇಕಲ್ಲ ಅಂತ ಏನ್ ಮಾಡ್ರು, ಸಿಲ್ಲಿ ತಪ್ಪುಗಳನ್ನ ಏನ್ ಮಾಡ್ತಿದ್ರು, ಅದನ್ನ ದೊಡ್ಡದಾಗಿ ಮಾಡ್ಬಿಟ್ಟು ಎಲ್ರ ಮುಂದೆ ಬೈಯೋದು. ನಂಗೆ ಇನ್ನೊಂದೇನಂದ್ರೆ, ಎಲ್ರ ಮುಂದೆ ಯಾರಾದ್ರೂ ಬೈದ್ರೆ ನಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅದ್ರಷ್ಟು ನಾನು ರಾತ್ರಿ ಎಲ್ಲ ಊಟನೇ ಮಾಡಲ್ಲ, ನಂಗೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಎಲ್ರ ಮುಂದೆ ಬೈದ್ಬಿಡೋರು ಬೇಕು ಅಂತಾನೆ. ಒಂದಿನ ಬೈದ್ರು ಅಳ್ತೆ, 2 ದಿನ ಬೈದ್ರು ಅತ್ತೆ, 3ನೇ ದಿನ ಬೈದ್ರು, 4ನೇ ದಿನ, 5ನೇ ದಿನ, 6ನೇ ದಿನ, ಆಮೇಲೆ ಬೈತಾನೇ ಹೋಗ್ತಾ ಇದ್ರ. ಸುಮ್ನೆ ಅವ್ರು ನಾನು ಬೈಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ಹೆಂಗಾದ್ರೂ ಮಾಡಿ ಅದು ಎಮೋಷನ್ ಇಂದ ಆಚೆ ಬರ್ಬೇಕು ಅಂತ ಹಂಗ್ ಮಾಡಿದ್ರು. ಆಮೇಲೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ತಿರ್ಲ, 15 ದಿನ 16 ದಿನ ತಲೆನೇ ಕೆಡ್ಸ್ಕೊಳಕ್ ಹೋಗ್ತಿರ್ಲ. ಅವಾಗ ಅಂತಂದ್ರು, ಏನಷ್ಟು ನೀನಷ್ಟು ಬೈದ್ರು ಏನು ಅಂತಾನೆ ಇಲ್ಲ, ಎಲ್ರ ಮುಂದೆ ಬೈತಾ ಇದೀನಿ ನಾನು ಅಂತ ಇದ್ರು. ಆಗ ಏನ್ ಮ್ಯಾಮ್ ದಿನ ಬೈಯೋರ್ಗೆ ಯಾರು ತಲೆ ಕೆಡ್ಸ್ಕೊಳ್ತಾರೆ ಅಂತಿದ್ದೆ. ನಮ್ಗಿದೇ ಬೇಕಾಗಿತ್ತು, ಇನ್ಮೇಲಿಂದ ನಾನು ಬೈಯ ಸ್ಟಾಪ್ ಮಾಡ್ಬಿಡ್ತೀನಿ ಇನ್ನ ಅಂತ ಹೇಳೋರು. ಅಂದ್ರೆ ಸುಮ್ನೆ ನಾವು ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾಳೆ ದಿನ ಬಾಸ್ ಅಥವಾ ಇನ್ನೊಬ್ರು ಯಾರೋ ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾರೆ, ಸೊ ಅದನ್ನೆಲ್ಲ ನಾವು ಹರ್ಡಲ್ಸ್ ಫೇಸ್ ಮಾಡ್ಬೇಕು. ಮತ್ತೆ ಇನ್ನೊಂದೇನ್ ಮಾಡೋರು ಅಂದ್ರೆ, ರಾತ್ರಿ
ಎನೇಬಲ್ ಇಂಡಿಯಾದಲ್ಲಿ ನಮಗೆ ಟ್ರೈನಿಂಗ್ ಎಷ್ಟು ಕಷ್ಟ ಇರ್ತಿತ್ತು ಅಂದರೆ ರಾತ್ರಿ ಇಡೀ ಕೆಲಸ ಕೊಡೋರು. ನಾನು ಬರೋದು ಒಂದು 7 ಆಗಲಿ 8 ಆಗಲಿ ಆ ಥರ ಆಗ್ತಿತ್ತು. ಅವರ ಅಮ್ಮ ಬೈತಿದ್ರು, ಏನು ಇಷ್ಟೊತ್ತಿಗೆಲ್ಲ ಬರ್ತೀಯಾ, ಹುಡುಗಿಯಾಗಿ ಬೇಗ ಬರಬೇಕಲ್ಲ ಅಂತ ಹೇಳ್ತಿದ್ರು. ನಾನು ಅದನ್ನೇ ತಗೊಂಡು ನಮ್ಮ ಟ್ರೈನರ್ಸ್ ಹತ್ರ ಹೇಳ್ತಿದ್ದೆ, ಸ್ವಲ್ಪ ಬೇಗ ಕಳಿಸಿ, ನಾನು ಲೇಟಾಗಿ ಹೋಗ್ತಿದ್ರೆ ಮನೇಲಿ ಬೈತಾರೆ ಅಂತ. ಹೌದಾ, ಮತ್ತೆ ನಿನ್ನ ಕಂಪ್ನಿಯಲ್ಲಿ ಏನು ಮಾಡ್ತೀಯಾ, ನೀನು ಅರ್ಧಂಬರ್ಧ ಪ್ರಾಡಕ್ಟ್ ಆಗಿ ಹೋಗ್ತೀಯಾ, ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಹೋಗ್ತೀಯಾ ಅಂತ ಕೇಳ್ತೀನಿ. ನಾನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಹೋಗ್ತೀನಿ. ಯಾವುದೇ ಒಂದು ಕಂಪ್ನಿಗೆ ಹೋದ್ರು ನೀನು ತಗೋಬೇಕು ತಾನೆ. ಅರ್ಧಂಬರ್ಧ ಇವಾಗ ಮೊಬೈಲಲ್ಲಿ ಎಲ್ಲ ಸರಿ ಇದೆ, ಅದು ಸ್ವಲ್ಪ ಟಚ್ ಸ್ಕ್ರೀನ್ ಮಾತ್ರ, ಟಚ್ ಪ್ಯಾಡ್ ಮಾತ್ರ ವರ್ಕ್ ಆಗಲ್ಲ ಅಂದ್ರೆ ತಗೋತೀಯ ಮೊಬೈಲ್ನ? ಇಲ್ಲ ತಗೊಳ್ಳೋದು. ಕೀಪ್ಯಾಡು ಟಚ್ ಪ್ಯಾಡು ಎಲ್ಲ ಚೆನ್ನಾಗಿದ್ರೆ ಎಲ್ಲ ಕೆಲಸ ಮಾಡಿರ್ತಾರೆ ತಗೋತಾರೆ. ಹಾಗಾಗಿ ಆ ಥರ ಅಂತೇಳಿ ಬೇಗ ಲೇಟಾಗಿ ಕಳಿಸ್ಬಿಡೋರು ಮನೆಗೆ. ಆ ಥರ ಎಲ್ಲ ತುಂಬ ಕಷ್ಟ ಕೊಡ್ತಿದ್ರು. ಲೆನಾರ್ಡ್ ಚೆಶೈರ್ ಡಿಸಬಿಲಿಟಿ ಅಂತ ಒಂದು ಸಂಸ್ಥೆ ಇದೆ. ಅವರು ಒಂದು ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಅದ್ರ ಹೆಸರು ಯಂಗ್ ವಾಯ್ಸಸ್ ಅಂತ, ಯುವ ಧ್ವನಿ ಅಂತ. ಯಂಗ್ ವಾಯ್ಸಸ್ ಅನ್ನೋದು ಏನು ಅಂತಂದರೆ, ಒಂದು ಗ್ರೂಪ್ ಆಫ್ ಪೀಪಲ್ ವಿತ್ ಡಿಸಬಿಲಿಟೀಸ್, ಯೂತ್ಸ್ ವಿತ್ ಡಿಸಬಿಲಿಟೀಸ್ ಅಂತ. ಬರೀ ಯುವಕರು ಮಾತ್ರ ಈ ಒಂದು ಗುಂಪಲ್ಲಿ ಸದಸ್ಯರಾಗಿರ್ತಾರೆ. ಅವರು ಕಾಲೇಜ್ಗೆ ಹೋಗ್ತಿರ್ಬೋದು ಅಥವಾ ಏನೋ ಕೆಲಸ, ಅಂದರೆ 16ರಿಂದ 25ನೇ ವಯಸ್ಸಿನ ಒಳಗೆ ಇರುವಂತಹ ಒಂದು ಏನಿರ್ತಾರೆ ಜನಾಂಗ, ಅವರು ಮಾತ್ರ ಇಲ್ಲಿ, ಬರೀ ವಿಕಲಚೇತನರು ಮಾತ್ರ ಈ ಗುಂಪಲ್ಲಿ ಇರ್ತಾರೆ. ನಾವು ಏನು ಕೆಲಸ ಮಾಡೋದು ಅಂತಂದರೆ, ನಮಗೊಂದು ಕಾನೂನಿದೆ, UN ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ. ಇವಾಗ ಹೆಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಹೆಂಗಿದೆಯೋ ಹಾಗೆ ನಮಗೆ ಆದಂಥ ಒಂದು ಕಾನೂನಿದೆ UNದು. ಅದೇನು ಹೇಳುತ್ತೆ, ರೈಟ್ ಟು ಎಜುಕೇಷನ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಆಕ್ಸೆಸಿಬಿಲಿಟಿ, ಪ್ರತಿಯೊಂದು ಹೇಳುತ್ತೆ. ಅದು ನಮಗೆ ಕರೆಕ್ಟಾಗಿ ಸಿಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಅಂದರೆ ಸಿಗ್ತಾ ಇಲ್ಲ ಅಂದರೆ ಏನೋ ಸರ್ಕಾರಕ್ಕೋ ಅಥವಾ ಯಾರೋ ಕನ್ಸರ್ನ್ ಅಥಾರಿಟೀಸ್ನ ಹೋಗಿ ಮೀಟ್ ಮಾಡಿ, ಸರ್ ನೋಡಿ ನಮ್ಗೆ ಈ ಥರ ಒಂದು ತೊಂದರೆ ಇದೆ, ದಯವಿಟ್ಟು ಇದನ್ನ ಸಾಲ್ವ್ ಮಾಡಬೇಕು ಅಂತ ಒಂದು ಕ್ಯಾಂಪೇನಿಂಗ್ ಮೂಲಕ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಗುಂಪು ಯಂಗ್ ವಾಯ್ಸಸ್ ಅಂತ. ಇದು ಲೆನಾರ್ಡ್ ಚೆಶೈರ್ ಡಿಸಬಿಲಿಟೀಸ್ ಅವರು ಒಂದು ಪ್ರಾಜೆಕ್ಟ್. ಆ ಗುಂಪಲ್ಲಿ ನಾನು ಮೆಂಬರ್ಶಿಪ್ ತಗೊಂಡೆ. ಆವಾಗ ನನಗೆ ತುಂಬ ಹೆಮ್ಮೆ ಅನಿಸ್ತು. ಆವಾಗ ಬೇರೆ ಬೇರೆ ರಾಜ್ಯಕ್ಕೆ ಮುಂಬೈಗೆ ಹೋದಾಗ ಅಲ್ಲಿನ ಮೆಂಬರ್ಸ್ ಎಲ್ಲ ಹೇಗೆ ಒಡನಾಟ ಮಾಡ್ತಾರೆ, ಮತ್ತು ಅವರೆಲ್ಲ ಹೇಗೆಲ್ಲ ಅವ್ರ ಹಕ್ಕುಗಳಿಗೋಸ್ಕರ ಹೋರಾಡ್ತಿದ್ದಾರೆ ಪ್ರತಿಯೊಂದು ತಿಳ್ಕೊಂಡೆ. ಬೇರೆ ಬೇರೆ ರಾಜ್ಯಗಳದ್ದು, ಮತ್ತು ಡೆಲ್ಲಿ ಅವ್ರು ಅಂದರೆ ಬೇರೆ ಬೇರೆ ಸ್ಟೇಟ್ಸ್ ಅವ್ರ ಜೊತೆ ಒಂದು ಒಡನಾಟ ಸಂಪರ್ಕ ಬೆಳೀತು. ನನಗೆ ತುಂಬ ಖುಷಿ ಆಯಿತು. ಈ ಯಂಗ್ ವಾಯ್ಸಸ್ಸಲ್ಲಿ ನಾನು ಏನೇನು ಕಲ್ತ್ಕೊಂಡೆ ಅಂದರೆ, ಲೀಡರ್ಶಿಪ್ ಕ್ವಾಲಿಟೀಸ್ನ ಇತ್ತು, ಬಟ್ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ. ಹೇಗೆಲ್ಲ ನಾಯಕತ್ವ ಅಂತ ಏನೋ ಹೇಳ್ತಾರಲ್ಲ, ಅದು ನನ್ನಲ್ಲಿ ಮೊದಲಿಂದನೂ ಇತ್ತು, ಬಟ್ ನಾನು ಅದನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಯಂಗ್ ವಾಯ್ಸಸ್ಗೆ ಬಂದಮೇಲೆ ಕೋಆರ್ಡಿನೇಟರ್ಶಿಪ್ ತೊಗೊಂಡೆ, ತುಂಬ ಚೆನ್ನಾಗಿ ಗ್ರೂಪ್ನ ಹ್ಯಾಂಡಲ್ ಮಾಡ್ತಾಯಿದ್ದೆ. ಆವಾಗ ಶುರುವಾಯಿತು ಎಲ್ಲ ಕಾಲೇಜ್ಗೂ ಹೋಗೋದು, ಮತ್ತು ಅವ್ರಿಗೆ ಏನು ಈ ಡಿಸೇಬಲ್ ಸ್ಟೂಡೆಂಟ್ಸ್ ಅಂತ ಇರ್ತಾರಲ್ಲ, ಅವ್ರಿಗೆ ಸರಿಯಾದ ಸೌಕರ್ಯಗಳಿದೆಯಾ ಅಂತ ಚೆಕ್ ಮಾಡೋದು. ಅದಿಲ್ಲ ಅಂದರೆ ಪ್ರಿನ್ಸಿಪಲ್ ಪ್ರೊಫೆಸರ್ಸ್ ಹತ್ರ ಅವೆಲ್ಲ ಮಾತಾಡಿ ಅವ್ರಿಗೆ ಬೇಕಾದದ್ದನ್ನು ಮಾಡಿಸ್ಕೊಡೋದು. ಮತ್ತು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೋಸ್ಕರ ತುಂಬ ಹೋರಾಡ್ತಿದ್ದೆ. ಹಾಗಾಗಿ ಒಂದು ವಿಮೆನ್ಸ್ ಡೇ ಪ್ರೋಗ್ರಾಮ್ ನಮ್ಮ ಯಂಗ್ ವಾಯ್ಸಸ್ಸಲ್ಲಿ ಅದು ಇಟ್ಕೊಂಡಿರಲಿಲ್ಲ, ಬಟ್ ನಾನು ಹೇಳ್ತಿದ್ದೆ, ನಾನು ಒಂದು ಹೆಣ್ಣು ಹುಡುಗಿ ಒಬ್ಬಳೇ ಇದ್ದೀನಿ, ನಮ್ಮ ಯಂಗ್ ವಾಯ್ಸಸ್ಸಲ್ಲಿ ವಿಮೆನ್ಸ್ ಡೇ ಪ್ರೋಗ್ರಾಮ್ ಮಾಡಲೇಬೇಕು, ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು, ಆಯ್ತು ನಿಂಗೆ ಬೇಕಾದ್ರೆ ನೀನು ಮಾಡ್ಕೊ ಹೋಗು ಅಂತ. ಅದನ್ನೇ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು, ನೀವು ಯಾರು ಬರಲ್ವಾ, ನನಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜಿಂಗ್ ಆಗಿ ತೊಗೊಂಡು ಏನು ಮಾಡಿದೆ, ಡಾಕ್ಟರ್ ರಜನಿ ಉದಯ್ ಅಂತ, ಪ್ರೊಫೆಸರ್ ಆಫ್ ರಾಮಯ್ಯ ಹಾಸ್ಪಿಟಲ್, ಅವ್ರು ನಂಗೆ ತುಂಬ ಪರಿಚಯ, ತುಂಬಾ ಕ್ಲೋಸ್ ನನಗೆ. ಅವ್ರಿಗೆ ಹೇಳಿದೆ, ಮ್ಯಾಮ್ ನಾವು ವುಮೆನ್ಸ್ ಡೇ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀನಿ, ನನಗೆ ಹೆಲ್ತ್ ಕ್ಯಾಂಪ್ಗೋಸ್ಕರ ನೀವು ಹೆಲ್ತ್ ಚೆಕಪ್ ಬರಬೇಕು ಅಂತ. ಒಂದು 95 ಜನ ಬರ್ತಾರೆ, ನಂಗೆ ಹೆಲ್ತ್ ಚೆಕಪ್ ಬರಬೇಕು ಅಂತ. ಅವರು ಬೇರೆ ಏನೋ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ರು, ಅದು ನನಗೋಸ್ಕರ. ಆಯ್ತು ಬಿಡು, ನೀನು ಹೇಳಿದ್ಮೇಲೆ ಬರದೇ ಇರೋಕ್ಕಾಗತ್ತಾ ಅಂತ ಹೇಳಿ ಅವ್ರ ಕಡೆಯವ್ರನ್ನೆಲ್ಲ ಕರ್ಕೊಂಬಂದ್ರು. ಮತ್ತು ಡಾಕ್ಟರ್ ಶಿವು ಅಂತ ಆಯುರ್ವೇದಿಕ್ ಹಾಸ್ಪಿಟ್ಲ್, ಅವ್ರ ಕಡೆಯಿಂದನೂ ಕರ್ಕೊಂಬಂದ್ರು. ಒಂದು ದೊಡ್ಡ ನಿಯರ್ಲಿ ಒಂದು 100 ಹೆಣ್ಣು ಮಕ್ಕಳು ಬಂದಿದ್ರು. ಹೆಲ್ತ್ ಚೆಕಪ್ ಆಯಿತು. ಮತ್ತು ಅವ್ರದ್ದೇ ಆದಂಥ ಹಕ್ಕುಗಳೇನೇನಿದೆ ಅಂತ ತಿಳಿಸ್ಕೊಟ್ವಿ. ಆ ಒಂದು ರಿಸೋರ್ಸ್ ಪರ್ಸನ್ನ ಕರೆಸಿ ಅವ್ರ ಹಕ್ಕುಗಳನ್ನ ತಿಳಿಸ್ಕೊಟ್ಟೆ. ಅದೆಲ್ಲ ಆಯಿತು, ದೊಡ್ಡ ಪ್ರೋಗ್ರಾಮ್ ಆಯಿತು, ತುಂಬ ಖುಷಿಪಟ್ಟರು. ನನಗೆ ಒಂದು ಕನಸಿತ್ತು,
ನಾನು IT ಸೆಕ್ಟ್ರಲ್ಲಿ ಏನೋ ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿ HR ಆಗಿ ಕೆಲಸ ಮಾಡಬೇಕು ಅಂತ. ಈ ಯಾವಾಗೂ ಹಂಗೆ ನಾನು ಏನಾಗ್ತೀಯ ಅಂತ ಕೇಳಿದ್ರೆ HR ಅಂತಿದ್ದೆ. ಬಟ್ ಈಗ ಈ ಫೀಲ್ಡಲ್ಲಿ ಬರಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳ ಒಂದು ಕತೆ ಏನು ಹೇಳ್ತಾರಲ್ಲ, ಅವರ ಒಂದು ಲೈಫ್ ಹಿಸ್ಟ್ರಿ ಕೇಳಿ ನಂಗೆ ತುಂಬ ದುಃಖ ಆಯಿತು. ಆವಾಗ ನಾನು ತೀರ್ಮಾನ ಮಾಡ್ಕೊಂಬಿಟ್ಟೆ, ಬೇಡ ಈ HR ಗಿಚಾರೆಲ್ಲ ಏನಕ್ಕೆ AC ಕುತ್ಕೊಂಡು ಮಾಡೋದು, ಅದ್ರ ಬದಲು ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಏನೋ ಒಂದು ಖುಷಿ ಸಿಗುತ್ತೆ, ಅವ್ರ ಜೀವನಕ್ಕೆ ಏನೋ ಒಂದು ಆಧಾರ ಮಾಡಿದ್ರೆ ಅವರು ಜೀವನ ಪೂರ್ತಿ ನನ್ನ ನೆನೆಸ್ಕೊತಾರಲ್ಲ, ಖುಷಿಯಾಗಿರ್ತಾರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮತ್ತೆ ಆ ಜಾಬ್ ನನಗೆ ಸಿಕ್ಕಿತ್ತು ಆ್ಯಕ್ಚುಲಿ IT ಸೆಕ್ಟ್ರಲ್ಲಿ. ಬಟ್ ನಾನು ಬಿಟ್ಬಿಟ್ಟೆ, ಆ ಜಾಬ್ನ ಬಿಟ್ಟೆ. ಇವಾಗ ಕೆಲಸ ಏನು ಮಾಡ್ತೀನಿ, ಲೆನಾರ್ಡ್ ಸೋಷಿಯಲ್ ಡಿಸಬಿಲಿಟಿ ಹೇಳಿದ್ನಲ್ಲ, ಯಂಗ್ ವಾಯ್ಸಸ್ ಅಂತ, ಆ ಗುಂಪಿಗೆ ಒಂದು ನ್ಯಾಷನಲ್ ಫೆಸಿಲಿಟಿ ಥರಾಗಿ ಕೆಲಸ ಮಾಡ್ತೀನಿ. ನನ್ನ ರೋಲ್ ಏನಪ್ಪ ಅಂತಂದರೆ, ನಮ್ಮ ಯಂಗ್ ವಾಯ್ಸಸ್ ಗ್ರೂಪ್ ಅನ್ನೋದು ಇಂಡಿಯಾದಲ್ಲಿ 5 ಗ್ರೂಪ್ಸ್ ಇದೆ. ಡೆಲ್ಲಿ, ಮುಂಬೈ, ರಾಂಚಿ, ಭೋಪಾಲ್, ಬ್ಯಾಂಗ್ಳೂರು. ನಾನೇನು ಮಾಡಬೇಕು, ಎಲ್ಲ ಸ್ಟೇಟ್ಸ್ಗೂ ಹೋಗ್ಬಿಟ್ಟು ಏನು ಸದಸ್ಯರು ಇರ್ತಾರಲ್ಲ ಅವ್ರಿಗೆ ಮೋಟಿವೇಟ್ ಮಾಡಬೇಕು. ನೋಡ್ರಪ್ಪ, ನಿಮ್ಮ ಹಕ್ಕುಗಳಿಗೆ ನೀವು ಹೋರಾಡದೆ ಇನ್ಯಾರು ಓಡಾಡ್ತಾರೆ ಅಂದ್ರೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಅವ್ರು ಗೌರ್ಮೆಂಟ್ ಜೊತೆ ಸಂಪರ್ಕ ಇಟ್ಕೊಳ್ಳತ್ತಾರ, ಪಾಲಿಸಿ ಮೇಕರ್ಸ್ ಜೊತೆ ಸಂಪರ್ಕ ಇಟ್ಕೊಳ್ಳತ್ತಾರ, ಮತ್ತೆ ಮಾಧ್ಯಮರ ಜೊತೆ ಸಂಪರ್ಕ ಇಟ್ಕೊಳ್ಳತ್ತಾರ. ಒಟ್ಟಿನಲ್ಲಿ ಎಲ್ಲರ ಜೊತೆ ಲಿಂಕ್ ಇಟ್ಕೊಂಡು ಅವರವರ ಸಮಸ್ಯೆಗಳಿಗೆ ಅವರವರೇ ಪರಿಹಾರನ ಕಂಡುಕೊಳ್ಳುವ ಥರ ನಾನು ಹೋಗಿ ಅಲ್ಲಿ ಮೋಟಿವೇಟ್ ಮಾಡಬೇಕು. ತಿಂಗಳಿಗೆ 3 ಟ್ರಿಪ್ ಹಾಕ್ತೀನಿ. ಅದು ಟ್ರೈನಲ್ಲೇ ಹೋಗ್ತೀನಿ, ಒಬ್ಬಳೇ ಬರ್ತೀನಿ, ಮತ್ತು ಅಲ್ಲಿ ಹೋಟೆಲ್ಸಲ್ಲೆಲ್ಲ ಒಬ್ಬಳೇ ಇರ್ತೀನಿ. ನನಗೆ ಯಾವತ್ತೂ ಏನು ಪ್ರಾಬ್ಲಮ್ ಅನಿಸಲ್ಲ. ಮೊನ್ನೆ ನನಗೆ ಒಂದು ಎಲ್ಲ ಮಲಾಲಾ ಡೇ ಅಂತ, ಮಲಾಲಾಸ್ ಬರ್ತ್ಡೇ ಅಂತ ಏನು ಹೇಳ್ತೀವಿ, ಅವ್ರ ಬರ್ತ್ಡೇ ದಿನ ನನಗೆ ಒಂದು ಅವಾರ್ಡ್ ಸಿಕ್ತು UN ಕಡೆಯಿಂದ. ಅದು ಯೂತ್ ಕರೇಜ್ ಅವಾರ್ಡ್ ಅಂತ. ಏನಕ್ಕೆ ಅವಾರ್ಡ್ ಕೊಟ್ಟರು ನನಗೆ ಅಂತಂದರೆ, ಅದು ನಾನು ಎಜುಕೇಷನ್ ಫೀಲ್ಡಲ್ಲಿ, ಎಸ್ಪೆಷಲಿ ಎಜುಕೇಷನ್ ಫಾರ್ ಗರ್ಲ್ಸ್ ವಿತ್ ಡಿಸಬಿಲಿಟೀಸ್ಗೋಸ್ಕರ ತುಂಬ ಹೋರಾಡ್ತಿದೆ. ಅಂದರೆ ಎಲ್ಲ ಕಾಲೇಜಸ್ಗೂ ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇದೆಯಾ, ಅದು ಇದು ಎಲ್ಲ ಚೆನ್ನಾಗಿ ನೋಡಿ, ಮತ್ತು ಎಷ್ಟೋ ಹೆಣ್ಮಕ್ಳಿಗೆ ಒಂದು ಸರಿಯಾದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟ ಒಂದು ಕೀರ್ತಿ ನನಗಿದೆ. ಹಾಗಾಗಿ ಆ UN ಅವರು ನನಗೊಂದು ಅವಾರ್ಡ್ ಕೊಟ್ಟರು. ನನಗೆ ಆ್ಯಕ್ಚುಲಿ ಮಲಾಲಾ ಡೇಗೆ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡಬೇಕಾಗಿತ್ತು. ಜಸ್ಟ್ ನಾನು ಸ್ಪೀಚ್ ಮಾಡಬೇಕಾಗಿತ್ತು ಅಷ್ಟೇ. ಪ್ರಶಸ್ತಿ ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನನಗೆ UK ಇಂದ, ನಮ್ಮ ಆಫೀಸ್ನ ನನಗೊಂದು ಮೇಲ್ ಬಂತು, ಲೈಕ್ ಮಲಾಲಾ ಡೇ ಒಂದು ಆಗ್ತಾ ಇದೆ, ಅದಕ್ಕೆ ನಿನ್ನ ಕಾನ್ಫರೆನ್ಸ್ಗೆ ರೆಡಿ ಆಗಮ್ಮ ಅಂತ ಇಮೇಲ್ ಬಂತು. ಆಯಿತು, ನಾನು ನನ್ನ ಸ್ಪೀಚ್ ಎಲ್ಲ ರೆಡಿ ಆಗ್ತಿದ್ದೆ. ಆವಾಗ ಇನ್ನೇನು ನಾನು 10th UK ನ್ಯೂಯಾರ್ಕ್ ಹೋಗಬೇಕು ಅನ್ನೋ ಹಂಗೆ ಮಹೇಶ್ ಚಂದ್ರಶೇಖರ್ ಅಂತ ಇದ್ದಾರೆ, ಇಂಟರ್ನ್ಯಾಷನಲ್ ಕ್ಯಾಂಪೇನ್ ಮ್ಯಾನೇಜರು. ಅವರು UK ಅಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ನಾನ್ ಸೋಷಿಯಲ್ ಡಿಸಬಿಲಿಟಿ. ಅವ್ರು ಕಾಲ್ ಮಾಡಿಬಿಟ್ಟು, ಅಶ್ವಿನಿ ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು. ಸುಮ್ಮನೆ ನಾನು ಯಾವಾಗ ಹಿಂಗೆ ಅವ್ರಿಗೆ ಜೋಕ್ ಮಾಡ್ತಿರ್ತೀನಿ, ಸರ್ ನೀವು ಕಾಲ್ ಮಾಡಿರೋದೇ ಒಂದು ನನ್ನ ಗುಡ್ ನ್ಯೂಸು, ಅದು ಇನ್ನೊಂದು ಬೇರೆ ಗುಡ್ ನ್ಯೂಸಾ ಅಂತ ಕೇಳ್ತಾ ಇದ್ದೆ. ಆವಾಗ ಸರು, ಇಲ್ಲ ಅಶ್ವಿನಿ, ನಾನು ಜೋಕ್ ಮಾಡ್ತಿಲ್ಲ, ನಿಜವಾಗ್ಲೂ ನಿನಗೆ UN ಕಡೆಯಿಂದ ಒಂದು ಅವಾರ್ಡ್ ಸಿಗ್ತಾ ಇದೆ ಅಂತ ಹೇಳ್ತಿರು. ಸರ್ ನಾನು ಅದಕ್ಕೆ ಕೇಳಿದೆ, ಯಾಕೆ ಸರ್ ನನಗೆ ಅವಾರ್ಡ್ ಕೊಡ್ತೀರಾ, ಇಲ್ಲಿ ಎಷ್ಟೊಂದು ಜನ ಇಲ್ವಾ, ನನಗೆ ಏನಕ್ಕೆ ಕೊಡ್ತಾರೆ ಅಂತ ಕೇಳಿದೆ. ಇಲ್ಲ, ನೀವು ನನಗೊಂದು ಸ್ಟೋರಿ ಕೊಟ್ಟಿದ್ರಲ್ಲ, ನಾನು ಏನು ಮಾತಾಡ್ತೀನಿ ಅನ್ನೋದು ಸ್ಪೀಚ್ ಕಳಿಸಿದ್ದೆ ಅವ್ರಿಗೆ. ನೀವು ನಿಮ್ಮದು ಸ್ಟೋರಿ ಕೊಟ್ಟಿದ್ರಲ್ಲ, ನಿಮ್ಮದು ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರಲ್ಲ, ಅದನ್ನೆಲ್ಲ ನೋಡಿಬಿಟ್ಟು UN ಗೌರ್ಮೆಂಟ್ ಅವರು ತುಂಬ ಖುಷಿ ಪಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಅವಾರ್ಡ್ ನಿಜವಾಗ್ಲೂ ಸಿಗ್ತಾ ಇದೆ ಅಂತ ಹೇಳಿದ್ರು. ನನಗೆ ಏನಪ್ಪ ಅಂತ ಒಂಥರ ನಾನು ಅಷ್ಟೊಂದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಹೌದಾ ಸರ್, ಓಕೆ ಸರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. 10th ಹೊರಟೆ ನ್ಯೂಯಾರ್ಕ್ಗೆ. ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದರು, ಏರ್ಪೋರ್ಟಿಗೆಲ್ಲ ಬಿಟ್ಟರು. ಫಸ್ಟು ಹೋಗೋಕ್ಕೂ ಮುಂಚೆ ಅಮೇರಿಕಾ ಅಂದರೆ ಏನೋ ದೊಡ್ಡ ಸ್ವರ್ಗ, ನಾನು ಹೋಗಿದ್ದ ಕಡೆ ಎಲ್ಲ ಭೂಮಿನೇ ಸಿಗಲ್ಲ, ಹೂವನೇ ಸಿಗುತ್ತೆ ಅಂದರೆ ಇಲ್ಲಿ ಹಂಗೆ ಮಾಡ್ತಿದ್ರು. ಅಲ್ಲಿ ಹೋಗಿದ್ದ ಇಂಡಿಯನ್ಸ್ ಏನು ಮಾಡೋರು, ತಮ್ಮ ಕಂಟ್ರಿನೇ ಬಿಟ್ಟು ಆ ಕಂಟ್ರಿನ ನಾವಿಲ್ಲಪ್ಪ ಅಲ್ಲಿ ಹೋದ್ರೆ ಮತ್ತೆ ಬರಲ್ಲ ವಾಪಸ್ಸು, ಸ್ವರ್ಗ ಥರ ಇರುತ್ತೆ ಅಮೇರಿಕಾ ಅಂತಿದ್ರು. ನಾನು ಹಂಗೆ ಇರುತ್ತೇನೋ ಅಂತ ಹೋದ್ರೆ ಸೇಮ್ ಸೀನು, ನಮ್ಮ ಇಂಡಿಯಾ ಸೀನೇ, ಏನೂ ಇಲ್ಲ. ಟ್ರಾಫಿಕ್ ಏನು ಕಡಿಮೆ ಇಲ್ಲ, ಅಮೇರಿಕಾ ಏನಕ್ಕೂ ಕಡಿಮೆ ಇಲ್ಲ.
ಹೋಗಿ ನೋಡಿದ್ರೆ ಹಂಗೆ ಸೇಮ್ ಸೀನ್ ಇತ್ತು. ನಾವು ಅನ್ಕೊಂಡಿದ್ದೆಲ್ಲ ನಿಜ ಅಲ್ಲ, ಸುಳ್ಳು ಬಿಡಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನೀವು ಯಾಕೆ ಹೋದೆ? ಹೋಗಿದ ತಕ್ಷಣ ಅಲ್ಲಿ ಥಾಮಸ್ ಪಾಮರ್ ಅಂತ ಅವರು ಕಂಗ್ರ್ಯಾಚುಲೇಷನ್ ಅಶ್ವಿನಿ, ಕಂಗ್ರ್ಯಾಚುಲೇಷನ್ಸ್ ವೈ ಸರ್, ಅವ್ರಿಗೆ ಕನ್ನಡ ಬರಲ್ಲ, ವೈ ಸರ್ ಅಂತ, ಯು ಆರ್ ಗೆಟಿಂಗ್ ಅ ಗ್ರೇಟ್ ಅವಾರ್ಡ್ ಮ್ಯಾನ್, ವಾಟ್ ಆರ್ ಯು ಥಿಂಕಿಂಗ್, ಯು ಹ್ಯಾವ್ ಬಿಕಮ್ ಎ ಸೂಪರ್ ಸ್ಟಾರ್ ಅಂತ ಹೇಳ್ತಾಯಿದ್ರು. ನೋ ಸರ್, ಅದೆಲ್ಲ ಏನೂ ಇಲ್ಲ, ನಾನು ಸೂಪರ್ ಸ್ಟಾರ್ ಎಲ್ಲ ಆಗಲ್ಲ ಅಂತ ಸುಮ್ಮನೆ ಅವ್ರಿಗೆ ಅದ್ರ ಥರ ಸುಮ್ಮನೆ ಜಸ್ಟ್ ಜೋಕ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ 12th ಅವಾರ್ಡ್ ಕೊಡೋ ದಿನ. ಆವಾಗ ಎಲ್ಲ ನೋಡು ನಿಂಗೆ ಅವಾರ್ಡ್ ಕೊಡ್ತಿದ್ದಾರೆ, ಇದೇನು ಚಿಕ್ಕ ಅವಾರ್ಡ್ ಅಲ್ಲ, ನೀನು ಚೆನ್ನಾಗಿ ಸ್ಪೀಚ್ ಎಲ್ಲ ಪ್ರಿಪೇರ್ ಮಾಡ್ಕೋ ಆಯಿತಾ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಯಾವತ್ತೂ ಅಷ್ಟೇ ಸ್ಪೀಚ್ನೆಲ್ಲ ಪ್ರಿಪೇರ್ ಮಾಡಿ ಮಾತಾಡುವಂಥ ಅಭ್ಯಾಸ ನನಗೆ ಯಾವತ್ತೂ ಇಲ್ಲ, ಅದೇನೋ ನನಗೆ ಬರೋದು ಇಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾತಾಡೋದು. ಆಮೇಲೆ ಸರಿ ಆಯಿತು ಸರ್ ಅಂತ ಹೇಳಿದೆ. ನೆಕ್ಸ್ಟು ನನಗೆ ಸ್ಟೇಜ್ ಮೇಲೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿ ಅವ್ರಗಳ ಜೊತೆ ಕೂತಿದ್ದೀನಿ. ಗೋಲ್ಡನ್ ಬ್ರೌನ್ ಮತ್ತು ಇದು ಬಂಕಿನ್ ಮುನ್ ಅವರು, ಸೆಕ್ರೆಟರಿ ಜನರಲ್ ಆಫ್ UN ಜನರಲ್ ಅಸೆಂಬ್ಲಿ, ಅವ್ರ ಜೊತೆ ಎಲ್ಲ ಕುತ್ಕೊಂಡಿದ್ದೀನಿ. ಪಕ್ಕದಲ್ಲಿ ನನಗೊಂಥರ ಏನಪ್ಪ ಇಷ್ಟೊಂದು ದೊಡ್ಡವ್ರ ಜೊತೆ ಕೂತ್ಕೊಂಡಿದ್ದೀನಿ, ಕೈ ಕಾಲೆಲ್ಲ ನಡುಗ್ತಾ ಇದೆ, ಅಂದರೂ ಹೋಗ್ಲಿ ಬಿಡೋ ಅಂತ ಸುಮ್ಮನೆ ಕೂತಿದ್ದೆ. ಆಮೇಲೆ ನನ್ನ ಹೆಸರು ಹೇಳಿದ್ರು, ನನ್ನ ಹೆಸರು ಹೇಳಿ ನನ್ನ ಅಚೀವ್ಮೆಂಟ್ ಎಲ್ಲ ನಾನು ಏನೇನು ಮಾಡಿದ್ದೀನೋ ಇಲ್ಲಿವರೆಗೂ ಅದೆಲ್ಲ ಹೇಳಿ ಕರೆದು, ಮತ್ತು ಮಲಾಲಾ ಅವರಿದ್ದಾರಲ್ಲ ಅವ್ರ ಫಾದರು ಮತ್ತು ಈ ಗೋಲ್ಡನ್ ಬ್ರೌನ್ ಅಂತಿದಾರಲ್ಲ ಅವರು ಇಬ್ಬರು ಸೇರಿ ನನಗೆ ಪ್ರಶಸ್ತಿನ ಕೊಟ್ಟರು. ಆಮೇಲೆ ಆಯಿತು, ನೀನು ಒಂದೆರಡು ಮಾತಾಡಬೇಕು ಅಂತ ಹೇಳಿದ್ರು ಗೋಲ್ಡನ್ ಬ್ರೌನ್. ಸರಿ ಆಯಿತು ಅಂತ ಮಾತಾಡಿದೆ. ನನಗಂದರೆ ನಾನು ಏನೇನು ಲೈಫಲ್ಲಿ ಏನೇನೆಲ್ಲ ಅನುಭವಿಸ್ತೀನಿ, ನಾನು ಏನೇನು ಮಾಡಬೇಕು ಅಂತೀನಿ, ನನ್ನ ಒಂದು ಕನಸುಗಳನ್ನ ಅಲ್ಲಿ ಶೇರ್ ಮಾಡಿಕೊಂಡೆ. ಯಾವಾಗ ಶೇರ್ ಮಾಡಿದ್ನೋ ಇಲ್ವೋ ಅಪ್ಪ, ಇಡೀ ಮೀಡಿಯಾದವರು ಪ್ರತಿಯೊಬ್ಬರು ನನ್ನನ್ನು ಸುತ್ತಾಕೊಂಡ್ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಮಲಾಲಾ ಯೂಸುಫ್ ಸಾಹೇಬ್ ಬಂದ್ಬಿಟ್ಟು ಅಶ್ವಿನಿ ಅಂತ ಕೈ ಹಿಡ್ಕೊಂಡು ಯು ಆರ್ ಇನ್ಸ್ಪಿರೇಷನ್ ಫಾರ್ ದ ಹೋಲ್ ವರ್ಲ್ಡ್ ಅಂತ ಹೇಳಿದ್ರು. ನನಗೆ ಏನಪ್ಪ ಇವ್ರು ಈ ಥರ ಹೇಳ್ತಿದ್ದಾರೆ ಅಂತ ಅನ್ನಿಸ್ತು. ನನ್ನ ಸ್ಪೀಚ್ ಅಲ್ಲಿ ಅಷ್ಟು ಪರಿಣಾಮ ಆಗ್ಬಿಟ್ಟಿತ್ತು. ಮತ್ತು ಅಲ್ಲಿ UN ಜನರಲ್ ಅಸೆಂಬ್ಲಿ ಅಲ್ಲಿ ಸೆಕ್ರೆಟರಿ ಅವ್ರ ಜೊತೆ ಊಟ ಮಾಡೋ ಅವಕಾಶ ಸಿಕ್ತು. ಅವರೇ ಹೇಳಿದ್ರು, ಇಲ್ಲ ನನ್ನ ಜೊತೆ ಊಟ ಮಾಡಬೇಕು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ. ನನಗೆ ಊಟ, ನಾನು ಮೊದಲೇ ರೂರಲ್ ಇದರಿಂದ ಬಂದಿರೋಳು, ಜೋಳದ ರೊಟ್ಟಿ ಹೆಣ್ಗಾಯಿ ಅದೆಲ್ಲ ಕೈಯಲ್ಲಿ ತಿಂದು ಅಭ್ಯಾಸ. ಇದ್ಯಾ ಫೋಕು ಅದು ನಂಗೆ ಅದೆಲ್ಲ ಚಾಕು ಅದನ್ನೆಲ್ಲ ಇಟ್ಕೊಂಡು ನಂಗೆ ತಿಂದು ಅಭ್ಯಾಸ ಇಲ್ಲ, ಏನು ಮಾಡಲಿ ನಾನು. ಆಮೇಲೆ ಆಯ್ತು, ಇಲ್ಲ ಸರ್ ನಂಗೆ ಹಸಿವಿಲ್ಲ, ಬೇಕಾದ್ರೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತೀನಿ, ಊಟ ಮಾಡಲ್ಲ ನಾನು ಅಂತ ಹೇಳಿದೆ ಬಂಕಿನ್ ಮುನ್ನವ್ರಿಗೆ. ಇಲ್ಲ ನಾನು ಮಾಡಲೇಬೇಕು, ಊಟ ಮಾಡಲೇಬೇಕು ಅಂತ ಕರ್ಕೊಂಡೋದ್ರೆ ನಂಗಲ್ಲಿ ಏನು ತಿನ್ನಕ್ತಿಲ್ಲ, ಎಲ್ಲ ಹಸಿ ಇದೆ. ಅಲ್ಲಿ ಸ್ಪೂನಲ್ಲಿ ತಿನ್ನಕ್ಕೆ ಬರುತ್ತೆ, ಬಟ್ ಅದು ಸ್ವಲ್ಪ ವಿಚಿತ್ರವಾದ ತಿಂಡಿ, ಅದು ನನಗಷ್ಟು ಬರಲ್ಲ. ಆಮೇಲೆ ಅವರೇ, ನೋಡಮ್ಮ ಫಸ್ಟು ನೀನು ತಿನ್ನೋಕ್ಕೂ ಮುಂಚೆ ನಾನು ನಿಂಗೆಲ್ಲ ಹೇಳ್ತೀನಿ ಕೇಳಿಸ್ಕೊ ಅಂದ್ಬಿಟ್ಟು, ನೋಡು ರೂಮ್ ಈ ಥರ ರೌಂಡ್ ಆಗಿದೆ, ಇದು ನಮ್ಮ ರೂಮ್ ಈ ಥರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ, ಆ ಮೂಲೆಯಲ್ಲಿ ಇದಿದೆ, ಈ ಮೂಲೆಯಲ್ಲಿ ಇದಿದೆ, ಮತ್ತು ನಿನ್ನ ಮುಂದೆ ಒಂದು ಟೇಬಲ್ ಇದೆ, ಅಷ್ಟು ರೌಂಡಾಗಿದೆ. ನಿನ್ನ ತಟ್ಟೆಯಲ್ಲಿ 3 ಡಿಶಸ್ ಇಟ್ಟಿದ್ದಾರೆ, ಒಂದು ಕಡೆ ಎಡಗಡೆ ಫಿಶ್ ಇಟ್ಟಿದ್ದಾರೆ, ಬಲ್ಗಡೆ ಅದೇನೋ ತರಕಾರಿ ಇಟ್ಟಿದ್ದಾರೆ, ಆ ಥರ ಎಲ್ಲ ಫುಲ್ಲು ಹೇಳ್ತಾ ಬಂದರು. ಮತ್ತು ನೀರು ನೋಡಮ್ಮ ಇಲ್ಲಿಟ್ಟಿದ್ದಾರೆ, ನಿಮಗೆ ನ್ಯಾಪ್ಕಿನ್ ಇಲ್ಲಿಟ್ಟಿದ್ದಾರೆ, ಪ್ರತಿಯೊಂದು ಕೈ ತೋರಿಸಿ ನನಗೆ ಆಶ್ಚರ್ಯ ಆಯಿತು. ಇದೇನಪ್ಪ ಒಬ್ಬ ಪೊಲಿಟಿಷಿಯನ್ ಆಗಿ ವಿಜುವಲಿ ಇಂಪೇರ್ಡ್ನ ಇಷ್ಟೊಂದು ಚೆನ್ನಾಗಿ ಗೈಡ್ ಮಾಡ್ತಾರಾ, ಇದೇನು ಕನಸಾ ಅಂತ ಅನ್ನಿಸ್ತು. ಆಮೇಲೆ ಇಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು, ನೀನೇನು ಅನ್ಕೊಂಬೇಡ ಚೆನ್ನಾಗಿ ತಿನ್ನು ಅಂತ ಅವರೇ ಎಲ್ಲ ಫುಲ್ ಭಾಗ ಮಾಡಿ ತಟ್ಟೆ ಒಳಗಡೆ ನೀಟಾಗಿ ಹಾಕಿ ಫುಲ್ ನನಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಆ ಥರ ಮಾಡಿ ಕೊಟ್ಟರು. ಆಮೇಲೆ ಅವರೇ ಇಡೀ ರೂಮ್ನ ತೋರಿಸಿ, ನೋಡು ಇಲ್ಲಿ ಶೋಕೇಸ್ ಇದೆ, ಅಲ್ಲಿ ಪ್ರತಿಯೊಂದು ಮುಟ್ಟಿಸಿ ಪ್ರತಿಯೊಂದು ತೋರಿಸಿದ್ರು. ನನಗೆ ತುಂಬ ಖುಷಿ ಆಯ್ತು, ಏನಪ್ಪ ಅಂತ. ಅದಾಯಿತು, ಹೊರಗೆ ಬಂದೆ, ಮೀಡಿಯಾದವರು ಇಟ್ಕೊಂಡ್ರು, ಮ್ಯಾಮ್ ಯುವರ್ ಸ್ಪೀಚ್ ಇಸ್ ವೆರಿ ಇನ್ಕ್ರೆಡಿಬಲ್, ಹಂಗೆ ಹಿಂಗೆ ಅಂತ ಹೋಗಲಿ, ನೀವು ಅಷ್ಟೊಂದು ಚೆನ್ನಾಗಿ ಸ್ಪೀಚ್ ಮಾಡಿದ್ರಲ್ಲ ಹಂಗೆ ಹಿಂಗೆ ಅಂತ ತುಂಬ ಚೆನ್ನಾಗಿ ಮೀಡಿಯಾದವ್ರು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗಿಂದ ನಂಗೆ ಊಟ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಂಗಾಗಿ ಒಂಥರ ಅವಾಗ ಅನ್ನಿಸ್ತು ನನಗೆ, ನಾನು ಏನೋ ಇಷ್ಟೊಂದು ಅಚೀವ್ ಮಾಡಿದ್ದೀನಿ, ನಾನು ಏನು ಮಾಡಿದ್ದೀನಿ ಅಂತ. ಆಫ್ಟರ್ ನಾನು ಸ್ಪೀಚ್ ಮಾಡಿದೆ ಅಷ್ಟೇ, ನಾನು ಏನು ಮಾಡಿದ್ದೀನೋ ಇಡೀ ನನ್ನ ಲೈಫಲ್ಲಿ ಅದನ್ನು ಹೇಳಿದೆ, ಅಷ್ಟಕ್ಕೆ ಇಷ್ಟೊಂದು ಮರ್ಯಾದಿನ ಅಂತ ಅನ್ನಿಸ್ತು. ಆವಾಗ ಒಂದು
ನಾವು ಹೃದಯದಿಂದ ಮಾತಾಡಿರ್ತೀವಲ್ಲ ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು, ನಿಜ ಹೇಳಬೇಕು ಅಂದರೆ. ಯೂಶಲಿ ಹೇಳಬೇಕು ಅಂದರೆ ನಾನು ಅವಾರ್ಡ್ ತಗೋಬೇಕು ಅಂತ ಯಾವ ಕೆಲಸನೂ ಮಾಡಿಲ್ಲ, ಅಥವಾ ನಮ್ಮ ದೇಶದಲ್ಲಿ ಏನೋ ದೊಡ್ಡ ಕೀರ್ತಿಯ ಪತಾಕೆ ಹಾರಿಸ್ಬೇಕು ಅಂತನೂ ಅಲ್ಲ. ನಾನೇನೋ ಜಸ್ಟ್ ನನಗೆ ಮಾಡಬೇಕು ಅನ್ನೋ ಆಸಕ್ತಿ ಬಂತು, ನನಗೆ ಯಾವುದೋ ಒಂದು ಸ್ಟೋರಿ ಪ್ರೇರೇಪಿಸ್ತು, ಮಾಡಿದೆ ಅಷ್ಟೇ. ಸೊ ಅವಾರ್ಡ್ ಬಂದ ತಕ್ಷಣ ಏನು ಡಿಫ್ರೆಂಟಾಗಿ ಏನು ಮಾಡೋಕ್ಕೆ ಹೋಗಲ್ಲ, ಮಾಡ್ತಾ ಇರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇವಾಗ ನಾವೊಂದು ಕಲ್ಲು ಇಟ್ಕೊಂಡು ಏನಪ್ಪ ಇದು ಶಿಲೆನೇ ಆಗಲ್ವಲ್ಲ, ಸುಮ್ಮನೆ ಈ ಕಲ್ಲು ವೇಸ್ಟು, ಬೇರೆ ಕಲ್ಲು ನೋಡೋಣ, ಬೇರೆ ಕಲ್ಲು ನೋಡೋಣ. ನೀವು ಕಲ್ಲ ನೋಡಿದ್ರೆ ನೀವು ಶಿಲೆ ಸೃಷ್ಟಿ ಮಾಡ್ದಂಗೆ, ಅದ್ರ ಬದಲು ಇರೋ ಕಲ್ಲಲ್ಲೇ ಶಿಲೆ ಸೃಷ್ಟಿ ಮಾಡೋದು ಬೆಸ್ಟ್ ಅಂತ ನಾನು ಅನ್ಕೋತೀನಿ. ನಾನು ಹೇಳೋದಿಷ್ಟೇ, ನೋಡಿ ಮೂಲೆಯಲ್ಲಿ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ನಮಗೆ ಸರ್ಕಾರ ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ನಮ್ಮನ್ನು ಕಾಲೇಜಲ್ಲಿ ಸರಿಯಾಗಿ ಟ್ರೀಟ್ ಮಾಡಿಲ್ಲ, ಪ್ರೊಫೆಸರ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಸೊಸೈಟಿನ ಬ್ಲೇಮ್ ಮಾಡೋದು ಬಿಟ್ಬಿಟ್ಟು ನಾವು ಏನು ಮಾಡ್ಬೋದು, ಸೊಸೈಟಿ ನಮ್ಮ ಜೊತೆ ಮಿಂಗಲ್ ಆಗಲ್ಲ ಅಂತ ನಾವು ಸುಮ್ಮನೆ ದೂರ್ತಾ ಕುತ್ಕೊಂಡಿದ್ರೆ ನಾವೇ ಹೇಗೆ ಸೊಸೈಟಿ ಜೊತೆ ಬೆರಿಬಹುದು ಅನ್ನೋ ಅಂತ ಯೋಚನೆ ಮಾಡಿದ್ರೆ, ಯಾವಾಗಲೂ ಬಿ ಪಾಸಿಟಿವ್, ಬಿ ಬೋಲ್ಡ್, ಬಿ ಕಾನ್ಫಿಡೆಂಟ್. ನಾವು ಏನೇ ಮಾಡಿದ್ರು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಮ್ಮ ಲೈಫ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.